ಶಿವ 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 ಒಟ್ಟ ಗಾಳಿ ಅನ್ನೋದೇ ಇಲ್ಲ ನೋಡಿ ಇವತ್ತು. ಹೊರಗೆ ಬಂದು ಕುಂತ್ರು ಮರದಾಗ ಒಂದೊಂದೆಲ್ಲೇ ಅಲ್ಲಾಡತಿಲ್ಲವ ಯವ, ಅಷ್ಟು ಸೆಕೆ ಆಗತೈತೆ. ಬೀನ್ಸ್ ಅಂತೂ ಮುರಿಯವ. ಅದು ಕೌದಿ ಒಲೆನಂದ್ರೆ ದಾರ ಕಡಿಮೆ ಐತೆ ಅದ್ರಾಗ. ನಾಳೆ ರಾಜು ಪಟ್ನಕ್ಕೆ ಹೋದ್ರೆ ಒಂದು ಉಂಡೆ ತರಾಕಾದ್ರೆ ಹೇಳ್ಬೇಕು ಅವನಿಗೆ. ಕೌದಿ ಹೊಲೆ ಕುಂತ್ರೆ 2 ಪಟ್ಟಿ ಹೊಲಿಯೋದಾಗಲ್ಲ, ಏನಿಲ್ಲ. ಸರಿಯ ಕಡೆಗೆ ಹಿತ್ಲಾಗಾದ್ರೆ ಹೋಗಿ ಬರೋಣ, ನೋಡೋಣ. ಒಂದು ಬಳ್ಳಿ ಗಿಳಿ ಏನೇನಾಗಿದ್ದಾವೆ ಏನೋ, ಹೋಗೋದು ಕಾಯಿಪಲ್ಲೆ ಕಿತ್ಕೊಳ್ಳೋದು ಬರೋದು ಅದೇ ಆಗತೈತೆ. ಏನು ಕಟ್ಟೋದು ಅವು ಎಲ್ಲ ಮಾಡಿ ಬರೋಣ. ಸ್ವಲ್ಪ ಹುಲ್ಲು ಕಲ್ಲು ಬೆಳೆದಿದ್ರೆ ಕಿತ್ತಾಕ್ ಬರ್ತೀನಿ. ಗಂಗಾ ಏನು ಮಾಡತ್ತಾಳೆ ಏನು ಇತ್ಲಾಗ ಬಾಂಡೆ ತಿಕ್ಕಾತಾಳೆ. ಈಗ ಸಾರು ಮಾಡಿದ್ಲಲ್ಲ, ಬಾಂಡೆ ಆಗಿರ್ತಾವೆ. ಮರ ತಗೊಂಡು ಬಂದ್ರೆ ಅವು ಹಾಗಲ್ಕಾಯಿ ಬಿಟ್ಟಿದ್ರೆ ಒಂದು ಸ್ವಲ್ಪ ಕಿತ್ಕೊಂಡ್ರೆ ಬರ್ತೀನಿ. ಹೇಳ್ರಿ ಅತ್ತೆ. ಅಯ್ಯ ನೀನ ಬಂದ್ಬಿಟ್ಟೆ, ಬಾಂಡೆ ತಿಕ್ಕಾತೆ ಏನೋ ಅಂತ ನಾನೇ ಎದ್ದು ಬರತ್ತಿದ್ನವ. ಈಗ ಏನಿಲ್ಲ, ಏನು ಮಾಡ್ತಿದ್ದೆ? ಹೌದ್ರಿ, ಏನಿಲ್ರಿ, ಈಗ ಬಾಂಡೆ ತಿಕ್ಕೊಂಡು ಒಳಗೆ ಬಂದ್ನಿರಿ. ಅದಕ್ಕೆ ನಾನೇ ಎದ್ದು ಬರತ್ತಿದ್ನವ. ಏನಿಲ್ಲ, ಹಿತ್ತಲ್ದಾಗ ಒಂದು ಸ್ವಲ್ಪ ಹಾಗಲ್ಕಾಯಿ ಬಿಟ್ಟಿದ್ದು ಕಿತ್ಕೊಂಡಾದ್ರೆ ಬರೋಣಂತ. ಮತ್ತೆ ಹಂಗೆ ಬಿಟ್ರೆ ಹಣ್ಣಾಗ ಹೋಗ್ಬಿಡ್ತಾವು. ಮರ ತಗೊಂಡು ಬಂದು ಕಿತ್ಕೊಂಡು ಬರ್ತೀನಿ ಹೋಗಿ. ತಗೊಂಡು ಬರ್ತೀನಿ ರೀ. ನಾಳೆ ಮುಂಜಾನೆ ಬೀನ್ಸ್ ಪಲ್ಯ ಮಾಡೋದು ಬ್ಯಾಡ್ರಿ ಅತ್ತೆ. ರೊಟ್ಟಿ ಜೋಡಿ ಬೀನ್ಸ್ ಪಲ್ಯನ ಮಾಡವ. ಹಾಗಲ್ಕಾಯಿ ಬಳ್ಳಿಗೆ ಹಂಗೆ ಬಿಟ್ರೆ ಹಣ್ಣಾಗ ಹೋಗ್ಬಿಡ್ತಾವೆ. ಮತ್ತು ಸುಮ್ಮನೆ ತಿಂದಂಗಲ್ಲ ಬಿಟ್ಟಂಗಲ್ಲ, ತಿಂದಾದ್ರೆ ಆಗ್ತಾವೆ. ಇದರದೇನು ಪಲ್ಯನ ಮಾಡ್ಬೇಕಂತ ಏನಿಲ್ಲ. ಇವು ಫ್ರೈ ಮಾಡಿದ್ರೆ ಹಾಕ್ತೇತವ. ಇವತ್ತು ಊಟ ಜೋಡಿ ರಾತ್ರಿಕಿಗೆ ಫ್ರೈ ಮಾಡಿಬಿಡ್ರಿ ಹೇಳ್ತೀನಿ ಹಾಗಲ್ಕಾಯಿ. ಆಯ್ತು ತಗೊಳ್ರಿ ಅತ್ತೆ. ಮತ್ತು ನೀವು ಹಾಗಲ್ಕಾಯಿ ಕಿತ್ಕೊಂಡು ಬರ್ತೀನಿ ಅಂದ್ರಲ್ರಿ, ಬೀನ್ಸ್ ಪಲ್ಯನ ಅದನ್ನು ಮಾಡ್ಬೇಕಂತ ಕೇಳಿದ್ನಿ ರೀ. ಬೇಡ, ಅದೊಂದ ಮಾಡಿ ಸಾಕು. ಹಾಕೈತೆ ಬೀನ್ಸ್ ಎಷ್ಟು ಹಾಕೊಂಡಿದ್ದಾವೆ. ರಾತ್ರಿಗೆ ಹಾಗಲ್ಕಾಯಿ ಫ್ರೈ ಮಾಡಿ. ಇದು ಕೈಯಾಗಿನ ಬಳೆ ಏನದು? ಬಳೆ ರೀ. ಅವು ಬಾಂಡೆ ತಿಕ್ಬೇಕಾದ್ರೆ ಅಲ್ಲ ಹಿತ್ತಲ ಕಡೆಗೆ ಇಟ್ಟು ಬಂದಿನ್ರಿ. ಈಗ ಹಾಕೋತೀನಿ ರೀ. ಮರ ತಂದು ಕೊಡ್ಲಿ ರೀ ನಿಮ್ಗೆ? ತಗೊಂಡ್ ಬಾ. ಇಲ್ಲ ಅಂತಂದ್ರೆ ನಾನು ಬರ್ತೀನಿ ರೀ ಅತ್ತೆ. ಏನು ಕೆಲಸ ಇಲ್ರಿ. ಈಗ ಬಾಂಡೆ ಅಷ್ಟು ದಬ್ಬ ಹಾಕೋ ಇದಾವೆ. ದಬ್ಬ ಹಾಕಿ ಮರ ತಗೊಂಡು ಬರ್ತೀನಿ ರೀ ನಾನು. ನೀವು ಮುಂದೆ ಹೋಗಿರಿ. ಬರ್ತೆ ಹಂಗಾದ್ರೆ. ತಗೊಳವ ಬಾ. ಒಂದು ಸ್ವಲ್ಪ ನೋಡೋಣ ನಾವು ಬಳ್ಳಿ ಗಿಳಿ ಏನು ಎಲ್ಲೆಲ್ಲಿ ಹೋಗಿದಾವ ಏನು ನೋಡೋಣ. ಸ್ವಲ್ಪ ಕಟ್ಟಾದ್ರೆ ಬರೋಣ. ಹಂಗ ಬರ್ಬೇಕಾದ್ರೆ ಈ ಚಾಪೆ ಒಂದು ಸ್ವಲ್ಪ ತೆಗ್ದಿಟ್ಟು ಬಾರವ. ಆಗ್ಲೆಲ್ಲ ಹುಂಜ ಕೋಳಿ ಬರತೈತಿ, ಹಾಕ್ಬೇಕು. ತೆಗ್ದಿಟ್ಟು ಬಾ ಹೇಳ್ತೀನಿ. ಆಯ್ತು ಹೋಗ್ಲಾ ನಾನು? ಆಯ್ತು ರೀ ಅತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ರೀ. ನಾವು ಆರಾಮಿದ್ದೀವಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಈ ವಿಡಿಯೋಗೆ ಒಂದೇ ಲೈಕ್ ಕೊಡ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಕೆಂಪು ರಾಜಗಿರಿ ಸೊಪ್ಪು ನೋಡವ, ನಮ್ದು ಹೂ ಇದ್ದಂಗೆ ಐತೆ. ಮೊನ್ನೆಯನ್ನು ಕಿತ್ಕೊಂಡು ಪಲ್ಯ ಮಾಡೀವಿ. ಇನ್ನೊಂದು 2 ದಿನ ಹೋಗ್ಬೇಕು. ಎಷ್ಟು ಕುಟ್ಟಿ ಮಾಡ್ತೀವಿ ಅಷ್ಟು ಚಿಗುರು ಬರ್ತೈತಿ. ಮೆಕ್ಕೆಜೋಳ ನೋಡವ, ಅಂತೂ ಇಂಥ ದೊಡ್ಡವ. ಅದು ಟೊಮೆಟೊ ಅದು ಎಷ್ಟು ಜಲ್ದಿ ಹಣ್ಣು ಆಗ್ತಾವ ಏನವ. ನಿನ್ನೆ ಕಿತ್ಕೊಂಡಿದ್ನಿ, ಇವತ್ತಲ್ಲೇ ಮತ್ತೆ ಹಣ್ಣಾಗಿದ್ದಾವೆ ನೋಡಿ. ಒಬ್ಬೊಬ್ಬೊಬ್ಬೊಬ್ಬ ಹಾಗಲ್ಕಾಯಿ ನೋಡವ ಎಷ್ಟು ಹಾಕೊಂಡು ಬಿಟ್ಟಿದ್ದಾವೆ. ಬಳ್ಳಿ ಅಂತೂ ಏನು ಹಾವು ಹೋದಂಗೆ ಆ ಕಡೆ ಈ ಕಡೆ ಹೋಗತೈತಿದೆ. ಈ ಕಡೆಗೆ ನುಗ್ಗೆಕಾಯಿ ಗಿಡಕ್ಕೆ ಸುತ್ತಾಕೊಂಡೈತೆ, ಆ ಕಡೆಗೆ ಪಪ್ಪಾಯಿ ಗಿಡದ ಮೇಲೆ ಹೋಗತೈತೆ. ಪಪ್ಪಾಯಿನೂ ಆಗಿದ್ದಾವೆ. ಹಣ್ಣಾದ್ರೆ ಕಿತ್ಕೊಂಡು ತಿನ್ಬೇಕು. ಹೆಂಗವ ಇಷ್ಟ ಒಂದು ಸ್ವಲ್ಪ ಜಾಗ ಇದ್ದಿದ್ದಕ್ಕೆ ಕುಟು ಒಂದು ಸ್ವಲ್ಪ ಮಾಡ್ಕೊಂಡು ತಿನ್ನಕ್ಕೆ ಆಗತೈತಿದೆ. ಇದು ಇಲ್ಲ ಅಂದಿದ್ರೆ ಎಲ್ಲ ಕೊಂಡ್ಕೊಂಡು ಬರೋದು ಹಾಕಿತ್ತು. ಮತ್ತೆ ಎಲ್ಲ ಒಂದೇ ಸಲಕ್ಕೆ ಬಿಟ್ಬಿಟ್ಟಿದ್ದಾವೆ ನೋಡಿ. ಯಾವ್ದು ಪಲ್ಯ ಮಾಡೋಣ ಬಿಡೋಣವ. ಈ ಕಡೆಗೆ ಸೊಪ್ಪು ಬಿಟ್ಟೈತೆ, ಆ ಕಡೆಗೆ ಹಾಗಲ್ಕಾಯಿ, ಆ ಕಡೆಗೆ ಹೀರೆಕಾಯಿ, ಇದು ಪಾಲಕ ಬಿಟ್ಟೈತೆ, ಸಬ್ಬಕ್ಸಿ ಸೊಪ್ಪು ಬಿಟ್ಟೈತೆ. ಯಾವ್ದು ಮಾಡೋಣ ಯಾವ್ದು ಬಿಡೋಣ ಸರಿ. ಆ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲ ಅಕ್ಕಪಕ್ಕ ಇದ್ದಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಕಿತ್ಕೊಂಡು ಹೋಗಂತ ಹೇಳ್ತಿದ್ನವ. ಅವ್ರು ನೋಡಿದ್ರೆ ಎಲ್ಲೆಲ್ಲಿದ್ದಾರೆ ಏನು, ಯಾವ್ಯಾವ ಊರಾಗಿದ್ದಾರೆ ಏನು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತೀನಿ ರೀ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ಹಾಗಲ್ಕಾಯಿ ಬಳ್ಳಿ ನೀವು ನೋಡಿದಾಗ ಎಷ್ಟಿತ್ರಿ? ಅದು ಇಷ್ಟೇ. ಈಗ ನೋಡ್ರಿ ಅಪ್ಪ, ಕಂದ್ರೆ ಇಷ್ಟೇ ಆಗ್ಬೇಕು ಅಷ್ಟು ದೊಡ್ಡದಾಗೈತ್ರಿ. ನುಗ್ಗೆಕಾಯಿ ಗಿಡದ ಮೇಲೆ ಮತ್ತು ಪಪ್ಪಾಯಿ ಗಿಡದ ಮೇಲೆ ಎಲ್ಲ ಬಳ್ಳಿ ಹಾಕ್ಕೊಂಡ್ಬಿಟ್ಟೈತ್ರಿ. ಅದಕ್ಕೆ ಹಾಗಲ್ಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ರೀ. ನೀವು ಬರ್ರಿ, ಒಂದು 2 ಕೊಡ್ತೀನಿ, ಫ್ರೈ ಮಾಡ್ಕೊಂಡು ತಿನ್ನೋ ಅಂತ್ರಿ. ಮತ್ತು ಟೊಮೆಟೊ ಇದಾವೆ. ಮತ್ತು ಏನ್ರಿ ಅದು ಹೀರೆಕಾಯಿ, ಕೆಂಪು ರಾಜಗಿರಿ ಸೊಪ್ಪು, ಪಾಲಕ ಸೊಪ್ಪು ಎಲ್ಲ ಇದಾವೆ. ಬರ್ರಿ ಸಬ್ಬಕ್ಸಿ ಸೊಪ್ಪು. ಇದೇನ್ರಿ ಗಿರಿಜಾಕ ಬರ್ರಿ ಅನ್ನತ್ತೀರಿ. ಅಡ್ರೆಸ್ ಹೇಳತ್ತಿಲ್ಲ ನೀವು ಅನ್ನತ್ತೀರಿ. ಚಿಂತೆ ಮಾಡಬೇಡ್ರಿ, ನೀವು ಅಡ್ರೆಸ್ ಹೇಳ್ತೀನಿ ರೀ ನಾನು. ಯೂಟ್ಯೂಬ್ದೊಳಗೆ ಹೋಗಿ ಕನ್ನಡ ಕಾರ್ಟೂನ್ ಚಾನಲ್ ಅಂತ ಸರ್ಚ್ ಮಾಡಿರಿ. ಏನು ಮಾಡ್ತೀರಿ? ಕನ್ನಡ ಕಾರ್ಟೂನ್ ಚಾನಲ್ ಸರ್ಚ್ ಮಾಡಿದ್ರೆ ಮಾಡಿ. ಅಲ್ಲಿ ನಾನು ಗುಂಡ ಮತ್ತು ಗಂಗಾದೊಂದು ಫೋಟೋ ಬರ್ತೈತ್ರಿ. ರೌಂಡ್ ಫೋಟೋ ಬರ್ತೈತೆ ನೋಡ್ರಿ, ಗೋಲ್. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರ್ತೈತ್ರಿ. ಅದನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಂಪು ಬಟನ್ ಇರ್ತೈತೆ ನೋಡ್ರಿ, ಕೆಂಪು ಬಟನ್ ಅಲ್ಲ, ಕರೆಯದು ಇರ್ತೈತ್ರಿ, ಕರೆಯದು. ಅದನ್ನು ಒತ್ತಿರಿ. ನೀವು ಒತ್ತಿದೆ ಅಂತ ಅನ್ಕೊಳ್ರಿ. ಇಲ್ಲ ಬರ್ತೀರಿ, ಹಿತ್ತಲ್ದಾಗ ನಾನು ನಿಂತ್ಕೊಂಡಿದ್ದು ನೋಡ್ರಿ. ಅಲ್ಲ ಬರ್ತೀರಿ. ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ. ಆತ್ರಿಯಪ್ಪ. ನಾನು ಇದೊಂದು 8 ನಿಮಿಷದ ವಿಡಿಯೋ ಮಾಡಿ ಮುಗಿಸ್ತೀನಿ ರೀ. ಯಾಕಂತಂದ್ರೆ ನಾಳೆ ನನ್ನ ಮಗಳದ್ದು ಬರ್ತಡೇ ಐತ್ರಿ. ಗ್ಯಾಲರಿ ಒಳಗೆ ಬರೀ ಎಡಿಟಿಂಗ್ ಫೋಟೋಸ್ಗಳ ತುಂಬಿಟ್ಟಿದ್ದಾವೆ. ನಾಳೆ ಒಂದು ಸ್ವಲ್ಪ ಸ್ಟೇಟಸಿಗೆ ಇಡೋದಕ್ಕೆ ಫೋಟೋಸ್ಗಳೆಲ್ಲ ಗ್ಯಾಲರಿ ಒಳಗೆ ಕೆಳಗೆ ಹೋಗ್ಬಿಟ್ಟಿದ್ದಾವ್ರಿ. ಅವು
ಅವೆಲ್ಲ ಸೆಲೆಕ್ಟ್ ಮಾಡಿ ಒಂದು ಸ್ವಲ್ಪ ಸಾಂಗ್ ಹಾಕಿ ಸ್ಟೇಟಸಿಗೆ ಹಾಕೋದಕ್ಕೆ ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ರಿ 12 ಗಂಟೆಗೆ. ಅದಕ್ಕೆ ಇದೊಂದು ಸ್ವಲ್ಪ ವಿಡಿಯೋ ಜಲ್ದಿ ಮುಗಿಸಿ ಅದು ಕೆಲಸ ಮಾಡ್ತೀನಿ ರೀ ನಾನು. ಯಾರು ಬೇಜಾರಾಗೋದಕ್ಕೆ ಹೋಗ್ಬೇಡ್ರಿ, ಭಾಳ ಮಾತಾಡಿನಂತ. ನಾಳೆ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ ರೀ, ನನ್ನ ಮಗಳಿಗೆ ಎಲ್ಲರೂ ವಿಶ್ ಮಾಡಿರಿ. ಇನ್ನೊಂದೇನೋ ಹೇಳ್ಬೇಕಿತ್ರಿ, ನಾಳೆ ವಿಡಿಯೋ ಬರೋದು ಡೌಟ್ ರೀ, ನೋಡಬೇಕು. ಹೋದ ವರ್ಷ ಆಚೆ ವರ್ಷ ಎಲ್ಲ ನಾವು ಬರ್ತಡೇ ಮಾಡಿದ್ದಿಲ್ರಿ, ಈ ವರ್ಷ ಬರ್ತಡೇ ಮಾಡ್ಬೇಕಂತಿದ್ದೀವಿ ರೀ. ಕೇಕ್ ಎಲ್ಲ ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ಬ್ಯುಸಿ ಇರ್ತೀವಿ, ದೇವಸ್ಥಾನಕ್ಕೆ ಅದು ಹೋಗೋದು. ವಿಡಿಯೋ ಬರಲ್ರಿ ನಾಳೆ, ನೋಡೋಣ. ಆದ್ರೆ ಲಾಂಗ್ ವಿಡಿಯೋ ಒಂದು ಹಳೆ ವಿಡಿಯೋಸ್ ರೀ, ಅದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ರೀ. ಇಲ್ಲ ಅಂತಂದ್ರೆ ನಾಡಿದ್ದಾದ್ರೂ ಅದನ್ನು ಮಾಡ್ತೀನಿ ರೀ. ದಯವಿಟ್ಟು ಕ್ಷಮಿಸ್ರಿ ಭಾಳ ಮಾತಾಡಿದ್ದಕ್ಕಾಗಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಅತ್ತೆ ಏನು ಮಾಡ್ತಿದ್ರಿ? ಬಂದೆ. ಬಾರವ. ಏನಿಲ್ಲ, ಹಂಗ ಸುತ್ತಾಡ್ಕೊಂಡು ನೋಡ್ತಿದ್ನಿ ಎಲ್ಲೆಲ್ಲಿ ಏನೇನು ಬಿಟ್ಟಿದಾವ ಅನ್ನೋದು. ಹಾಗಲ್ಕಾಯಿ ಮೊನ್ನೆ ಏನೋ ಚಿಕ್ಕ ಚಿಕ್ಕ ಇದ್ವವ, ಈಗ ನೋಡಿದ್ರೆ ಪಲ್ಯಗೆ ಆಗೋಷ್ಟು ಬಿಟ್ಬಿಟ್ಟಿದಾವ. ನಾನು ಬಿಡು ಒಂದು 2-3 ಸಿಕ್ಕಿದ್ರೆ ಫ್ರೈ ಮಾಡಕ್ಕೆ ಬರ್ತೈತಂತ ನಾನು ಅನ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಮಾರೋಷ್ಟು ಬಿಟ್ಬಿಟ್ಟಿದಾವ. ನೋಡ್ಬಾ ಇಲ್ಲಿ. ಹೌದಲ್ರಿ ಅತ್ತೆ, ಎಷ್ಟೊಂದು ಬಿಟ್ಟಿದಾವ ಹಾಗಲ್ಕಾಯಿ. ಮೊನ್ನೆ ನೋಡಿದಾಗ ಇಷ್ಟಿಷ್ಟು ಚಿಕ್ಕ ಇದ್ವು ರೀ, ಇವತ್ತು ನೋಡ್ರಿ ಎಷ್ಟು ದೊಡ್ಡವಾಗಿದಾವ. ಬೀನ್ಸ್ ಸುಮ್ಮನೆ ಮುರಿದ್ವಿ ರೀ ನಾವು. ಬೀನ್ಸ್ ಮುರಿಲಿಲ್ಲ ಅಂದಿದ್ರೆ ನಾಳೆಗೆ ಈಗ ಹಾಗಲ್ಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರೆ ಆಗ್ತಿತ್ತಲ್ರಿ. ಹ್ಞೂನವ, ನನಗೂ ಈಗ ಅನ್ಸತೈತೆ ನೋಡಿ. ಮೊದ್ಲಾದ್ರೆ ಬಂದು ಹೋಗಿಲ್ಲ ನಾನು, ಇಲ್ಲ ಅಂದಿದ್ರೆ ನಾಳೆಗೆ ಇದ ಪಲ್ಯ ಮಾಡಿದ್ರೆ ಆಗೋದೆ. ಇರ್ಲಿ ತಗೊಂಡು ನಡೀತೈತೆ. ಇದೇ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಕವರ್ ಒಳಗೆ ಹಾಕಿಡೋಂಗಪ್ಪಿರಿ, ಯಾಕಂದ್ರೆ ಹಣ್ಣಾಗಲ್ಲವು. ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿಟ್ರೆ ಈ ಕೊತ್ತಂಬರಿ ಸೊಪ್ಪು ಅವು ಇವು ಹಾಕಿಡಲ್ಲ ನಾವು. ಹಂಗೆ ಹಾಕಿಟ್ರೆ ಹಾಕೈತೆ. ಕಿತ್ಕೊಡ್ಲಿ? ಹಂಗ ಮಾಡನ್ ತಗೊಳ್ರಿ ಅತ್ತೆ. ಇದು ನೋಡವ ಎಲ್ಲ ಸಂದಾಗೈತೆ, ಎಷ್ಟು ದೊಡ್ಡದೈತೆ ಹಾಗಲ್ಕಾಯಿ. ಹೌದ್ರಿ ಅತ್ತೆ. ತಡೆಯವ, ಬರ ಹಾಗಲ್ಕಾಯಿ ಕಿತ್ಕೊಡ್ತೀನಿ ನಿನ್ಗೆ. ಹಂಗ ಇಟ್ಕೊಂಡಿರು ಮರ. ಎರಡು ಹೀರೆಕಾಯಿ ದೊಡ್ಡವಾಗಿದ್ದಾವೆ, ಅವೇನು ಕಿತ್ಕೊಳ್ಳೋಣ ಬ್ಯಾಡ್ ನೋಡು. ಇವೇನ್ರಿ ಎಲ್ಲ ತರಕಾರಿಗಳು ಒಂದೇ ಸಲ ಸಿಗತ್ತಾವ್ರಿ, ಬೇಕಂದಾಗ ಒಂದೊಂದು ತರಕಾರಿ ಸಿಗಲ್ರಿ. 1, 2, 3 ದೊಡ್ಡವಾಗಿದ್ದಾವ್ರಿ ಹೀರೆಕಾಯಿ. ನಾವ ದೊಡ್ಡವಾಗಿದ್ದಾವ ನೋಡಿ, 3-4 ದೊಡ್ಡವಾಗಿದ್ದಾವೆ. ಹಂಗ ಬಿಟ್ರೆ 2 ದಿನಕ್ಕೆ ಅವು ಹತ್ತಿ ಆದಂಗೆ ಆಗ್ಬಿಡ್ತಾವ. ಪಲ್ಯ ಮಾಡಕ್ ಬರೋದಿಲ್ಲ ಏನಿಲ್ಲ, ಸುಮ್ಮನೆ. ಇಲ್ಲ ಅಂತಂದ್ರೆ ಕಿತ್ಕೊಡ್ಬೇಕು ಅವು ಹತ್ತಿ. ಇಲ್ಲ ಅಂತಂದ್ರೆ ಸರೋಜಿ ಸುಶೀಲಾಗ ಕೊಟ್ರೆ ಮಾಡ್ಕೊಂಡು ತಿಂತಾವ ಅವು ಪಾಪ. ಕೊಟ್ರೆ ಆಗ್ತೈತೆ ತಗೊಳ್ರಿ ಐತೆ. ಕವರ್ ಒಳಗೆ ಹಾಕಿಟ್ರೆ 2 ದಿನ ಅಷ್ಟೇ ರೀ ಅವು. 3ನೇ ದಿನಕ್ಕೆ ಬೂಸ್ ಬಂದ್ಬಿಡ್ತಾವ್ರಿ ಪಾಪ. ಕೊಟ್ರೆ ಮಾಡ್ಕೊಂಡಾದ್ರೆ ತಿಂತಾರ್ರಿ ಅವರು. ಅಯ್ಯವ, ಕೈಗೆ ಸಿಕ್ಕಿದ್ದೆ ಜಾರ್ ಹೋಗತೈತೆ ನೋಡೋದು ಹಾಗಲ್ಕಾಯಿ. ಏನು ಮಾಡ್ತಿ? ಅಷ್ಟು ಕಿತ್ಕೊಂಡು ಪಾತಿ ಸರಜಿ ಸುಶೀಲ ಕೊಟ್ರೆ ತಿನ್ನುವಾಗ ನೆನೆಸ್ತಾರೆ ನನಗೆ. ಗಿರಿಜಾಕಾಯಿ ಹಿತ್ತಲದೊಳಗೆ ಕಾಯಿ ಪಲ್ಯ ಬಿಟ್ಟಿದ್ದು ಹೀರೆಕಾಯಿ ಮತ್ತು ಹಾಗಲ್ಕಾಯಿ ಕೊಟ್ಟೈತಂತೆ ನೆನೆಸ್ತಾರಂತ ನಾನು ಐಡಿಯಾ ಮಾಡಿ ಕೇಳತ್ತೀನಿ. ಇದು ಕೈಗೆ ಸಿಗತ್ತಿಲ್ಲವ. ಸರಿ, ಇನ್ನೊಂದ್ಸಲ ಜಿಗಿತೀನಿ ಈಗ ಲಾಸ್ಟ್ ಇದು. ಇಲ್ಲ ಅಂತಂದ್ರೆ ಇದರ ಇರ್ತೈತೆ. ಹಣ್ಣಾದ್ರೆ ಬೀಜಕ್ಕಾದ್ರೆ ಬಿಟ್ರೆ ಹಾಕೈತಲ್ಲ. ಹಂಗೆ ಮಾಡೋನ್ ತಗೊಳ್ರಿ ಅತ್ತೆ. ಸುಮ್ಮನೆ ಜಿಗ್ದು ಯಾಕೆ ಆಯಾಸ ಮಾಡ್ಕೋತೀರಿ? ಬೀಜಕ್ಕೆ ಬಿಡ್ರಿ, ಅದು ಹಾಗಲ್ಕಾಯಿ ಇಲ್ಲಿ ಕೆಳಗಿದಾವ್ ನೋಡ್ರಿ. ಬೀಜಕ್ಕೆ ಬಿಡೋಣ. ಆತ ತಗೊಳವ. ನಾನೇನು ಈ ಕೈಗೆ ಸಿಕ್ತೈತೆ ಆ ಕೈಗೆ ಸಿಕ್ತೈತೆ ಅಂತ ಜಿಗ್ಯಾತೀನಿ ಅಷ್ಟೇ. ಆತ ತಗೋ, ಬ್ಯಾಡ ಹಂಗಾದ್ರೆ. ನೋಡವ, ಎಂತ ಚಂದ ಕೆಳಗ ಫ್ರೆಶ್ ಇದಾವಿಲ್ಲ ಹಾಗಲ್ಕಾಯಿ. ನಾನು ಅದು ಕೈಗೆ ಸಿಗ್ಲಾರ್ದಕ್ಕೆ ಜಿಗ್ದು ಆಯಾಸ ಮಾಡ್ಕೊಳತೀನಿ. ಏನು ಮಾಡ್ತಿ? ಆತ ತಡಿ. ಟೊಮೆಟೊ ಮತ್ತು ಅದು ಹಾಗಲ್ಕಾಯಿ ಎಲ್ಲ ಕಿತ್ಕೊಂಡೆ ಹೋಗೋಣಂತ. ಬರೋ ಟೈಮ್ ಆತೇನೋ. ಅವರು ಜಲ್ದಿ ಮುಗಿಸ್ಕೊಂಡು ಬರ್ತೀನಂತ ಹೇಳಿದ್ರೆ ಬರ್ತಾರೆ ನೋಡಿ. ಬರ್ತಿರ್ಬೇಕ್ರಿ. ಅಯ್ಯೋ, ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಳಕ್ಕೆ ಏನು ಇಲ್ರಿ ಅತ್ತೆ. ಏನು ಮಾಡೋಣ್ರಿ? ಕೆಳಗೆ ಡಬ್ಬ್ಯಾಗಿರೋ ಹಪ್ಪಳನೂ ಖಾಲಿ ಆಗಿದಾವೆ ಏನವ. ಈಗ ಮ್ಯಾಲೆ ಅಟ್ಟದ ಮೇಲೆ ಹತ್ತಿ ಯಾರು ತೆಗಿತಾರೆ? ಬೇಡ, ಇದು ಹಾಗಲ್ಕಾಯಿ ಫ್ರೈ ಮಾಡಿಬಿಡೋಣ ಗಪ್ಪಿರ್. ರಾಜುಗೂ ಭಾಳ ಇಷ್ಟ ಇದು ಹಾಗಲ್ಕಾಯಿ ಫ್ರೈ ಅಂದರೆ. ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಹಾಕಿ ಫ್ರೈ ಮಾಡಿದ್ರೆ ಆಕೈತಲ್ಲ. ಅವ್ರಿಗೆ ಹಾಗಲ್ಕಾಯಿ ಫ್ರೈ ಅಂದ್ರೆ ಭಾಳ ಇಷ್ಟ ರೀ. ಅದ ಮಾಡೋಣ್ರಿ. ಆಯ್ತು ತಗೊಳ್ರಿ, ಮತ್ತೆ ಜಲ್ದಿ ಹೋಗಿ ನಾನು ಕೊಯ್ದು ಫ್ರೈ ಮಾಡ್ತೀನಿ ರೀ, ನೀವು ಕಿತ್ಕೊಂಡು ಬರ್ತೀರಿ. ತಗೊಳಕ್ ಕಿತ್ಕೊಂಡು ಬರ್ತೀನಿ ನಾನು. ಅಷ್ಟು ಒಂದು 3-4 ತಗೊಂಡೋಗಿ ಸಾಕು ಆಗ್ತಾವ ಫ್ರೈಗೆ. ಆಯ್ತು ರೀ ಆಯ್ತು, ಕೊಡ್ರಿ.